ಯುವತಿ ಏನು ಬೆಳೆಯದ ಬಂಜರು ಭೂಮಿಗೆ ಹೋಗಿ ಅಲ್ಲಿ ಕಲ್ಲಂಗಡಿ ಬೀಜಗಳನ್ನು ಚೆಲ್ಲಿದಳು. ಚಳಿಗಾಲದ ಮಂಜುಮುದ್ದು ತೇವಾಂಶದಿಂದ ಆ ಬೀಜಗಳು ನಿಧಾನವಾಗಿ ಮೊಳಕೆಯೊಡೆದು ಹಸಿರು ಗಿಡಗಳಾಗಿ ಬೆಳೆದವು. ಗಿಡಗಳು ಬೆಳೆಯುತ್ತಿರುವುದನ್ನು ನೋಡಿ ಯುವತಿ ಬಂದು ನೋಡಿಕೊಂಡು ಹೋಗ್ತಿದ್ದಳು. ಒಂದು ದಿನ ಒಂದು ಹಸು ಅಲ್ಲಿಗೆ ಬಂತು. ಹಸಿವಿನಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಅದು ಕಲ್ಲಂಗಡಿ ಗಿಡದ ಎಲೆಗಳನ್ನು ತಿನ್ನಲು ಪ್ರಾರಂಭಿಸಿತು. ಇದನ್ನು ಕಂಡ ಯುವತಿ ಸ್ವಲ್ಪ ಕೋಪಗೊಂಡು ಹಸುವನ್ನು ಅಲ್ಲಿಂದ ಓಡಿಸಿಬಿಟ್ಟಳು. ಕೆಲವು ದಿನಗಳ ನಂತರ ಅತಿಯಾದ ಚಳಿಯಿಂದಾಗಿ ಕಲ್ಲಂಗಡಿ ಗಿಡಗಳಿಗೆ ರೋಗ ತಗುಲಿತು. ಗಿಡಗಳೆಲ್ಲ ಬಾಡಿ ಹೋಗುತ್ತಿರುವುದನ್ನು ಕಂಡು ಯುವತಿ ದುಃಖಿತಳಾದಳು. ಅಷ್ಟರಲ್ಲಿ ಅದೇ ಹಸು ಮತ್ತೆ ಅಲ್ಲಿಗೆ ಬಂತು. ಗಿಡಗಳ ಸ್ಥಿತಿಯನ್ನು ನೋಡಿ ಅದರ ಮನಸ್ಸು ಕರಗಿತು. ಹಸು ತನ್ನ ದಯೆಯಿಂದ ಗಿಡಗಳಿಗೆ ಔಷಧಿಯನ್ನು ಸಿಂಪಡಿಸಿತು. ಹಸುವಿನ ಸಹಾಯದಿಂದ ಕಲ್ಲಂಗಡಿ ಗಿಡಗಳು ನಿಧಾನವಾಗಿ ಚೇತರಿಸಿಕೊಂಡು ಮತ್ತೆ ಹಸಿರಾಗಿದ್ದವು. ರೋಗಮುಕ್ತವಾಗಿ ಹೊಸ ಜೀವ ಪಡೆದಂತಾಯಿತು. ಕಲ್ಲಂಗಡಿ ಹಣ್ಣುಗಳು ಸಂಪೂರ್ಣವಾಗಿ ಬೆಳೆದು ಕೊಯ್ಲಿಗೆ ಸಿದ್ಧವಾದವು. ಯುವತಿ ತನ್ನ ಹೊಲದಲ್ಲಿ ಬೆಳೆದಿರುವ ಕಲ್ಲಂಗಡಿ ಹಣ್ಣನ್ನು ನೋಡಿ ಖುಷಿಪಟ್ಟಳು. ದೊಡ್ಡದು ಹಸಿರು ಬಣ್ಣದ ರಸಯುಕ್ತ ಕಲ್ಲಂಗಡಿಗಳು ಹೊಲವನ್ನೆಲ್ಲ ತುಂಬಿಸಿದವು. ನಂತರ ಯುವತಿ ಸಂತೋಷದಿಂದ ಬಂದು ಎಲ್ಲ ಹಣ್ಣುಗಳನ್ನು ಕಿತ್ತುಕೊಂಡು ಹಸುವಿನ ಕಡೆಗೆ ಕೃತಜ್ಞತೆಯಿಂದ ನೋಡಿ ತನ್ನ ಮನೆಗೆ ತೆಗೆದುಕೊಂಡು ಹೋದಳು. ಆದರೆ ಹಸು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದ ಕಾರಣ ಅಳುತ್ತಾ ನಿಂತಿತ್ತು.